ಇನ್ನು ಸಿಸಿಬಿ ಪೊಲೀಸರಿಗೆ ನಟಿ ಕಾರುಣ್ಯರಾಮ್ ದೂರನ್ನ ಕೊಟ್ಟಿದ್ದಾರೆ. ಕಾರುಣ್ಯರಾಮ್ ಯಾಕೆ ದೂರು ಕೊಟ್ಟರು? ಆ ದೂರಿನ ಪ್ರತಿ ಟಿವಿ ನೈನ್ಗೆ ಲಭ್ಯ ಆಗಿದೆ. ಆ ದೂರಿನಲ್ಲಿ ಏನೇನಿದೆ ಅನ್ನುವಂಥದ್ದನ್ನು ಕೂಡ ನಾವು ನಿಮಗೆ ತಿಳಿಸ್ತಾ ಹೋಗ್ತೀವಿ. ನಿನ್ನೆಯಿಂದನೂ ಕೂಡ ಕಾರುಣ್ಯರಾಮ್ ಅವರ ತಂಗಿ ಸಾಲ ಪಡೆದಿದ್ರು. ಆ ಸಾಲ ಅವರು ವಾಪಸ್ ಕೊಡ್ತಾ ಇಲ್ಲ. ಏನೋ ಗೇಮಿಂಗು ಮತ್ತೊಂದಕ್ಕಂತೆಲ್ಲ ಸಾಲ ಮಾಡಿಬಿಟ್ಟಾರವರು. ಯಾರು? ಕಾರುಣ್ಯರಾಮ್ ಅವರ ತಂಗಿ. ಬೆಟ್ಟಿಂಗು, ಗೇಮಿಂಗು ಈ ಥರದಕ್ಕೆಲ್ಲ ಸುಮಾರು 25 ಲಕ್ಷದಷ್ಟು ಸಾಲವನ್ನ ಅವ್ರ ತಂಗಿ ಪಡೆದಿದ್ದಾರೆ ಬೇರೆ ಬೇರೆ ಮಂದಿಯಿಂದ. ಈಗ ಕೇಳೋಕೋದ್ರೆ ಕೊಡ್ತಾ ಇಲ್ಲ. ಆಮೇಲೆ ಸಾಯ್ತೀನಿ ಮತ್ತೊಂದು ಅನ್ನುವಂಥ ವಿಚಾರಗಳನ್ನು ಇಟ್ಕೊಂಡು ಅವರು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ. ಈ ತರನಾದಂಥದ್ದು ಆರೋಪಗಳನ್ನೆಲ್ಲ ಕಾರುಣ್ಯರಾಮ್ ಅವರ ತಂಗಿ ವಿರುದ್ಧವಾಗಿ ಮಾಡಲಾಗ್ತಾ ಇದೆ. ಕಾರುಣ್ಯರಾಮ್ ಅವರ ವಿಚಾರವನ್ನು ಕೂಡ ಇದರಲ್ಲಿ ಎಳೆದು ತರಲಾಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂಗೆ ದೂರುದಾರರು ಕೆಲ ಆರೋಪಗಳನ್ನು ಮಾಡ್ತಾ ಇದ್ರು. ಸುಮಾರು 3 ದೂರಿಗೆ ದಾಖಲಾಗಿದೆ ಅಂತ ಕಾಣಿಸುತ್ತೆ ಕಾರುಣ್ಯರಾಮ್ ಅವರ ತಂಗಿ ವಿರುದ್ಧವಾಗಿ. ಈಗ ಕಾರುಣ್ಯರಾಮ್ ಅವರೇ ಹೋಗ್ಬಿಟ್ಟು ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸಿಸಿಬಿಲಿ. ಏನಂತ? ನನ್ನ ತಂಗಿ ಮಾಡಿದ ಸಾಲಕ್ಕೆ ನನ್ನನ್ನ ಹೊಣೆ ಮಾಡ್ತಿದ್ದಾರೆ. ನನ್ನ ತಂಗಿ ಸಾಲ ಮಾಡಿರ್ಬೋದು, ಆದ್ರೆ ಆ ಸಾಲಕ್ಕೆ ನಾನು ಹಾಗೆ ನನ್ನ ತಂದೆ ತಾಯಿ ಜವಾಬ್ದಾರರಲ್ಲ. ನಮ್ಮ ತಪ್ಪಿಲ್ಲ ಅನ್ನುವಂಥದ್ದು ಗೊತ್ತಿದ್ರೂ ಕೂಡ ದೂರು ದಾಖಲಾಗ್ತಾ ಇದೆ. ಆ ದೂರಿನಲ್ಲಿ ನಮ್ಮನ್ನು ಎಳೆ ತರ್ತಾ ಇದ್ದಾರೆ. ಈಗೇನಾಗಿದೆ? ಈಗ RR ನಗರ ಪೊಲೀಸರಿಂದ ನಿರಂತರವಾಗಿ ಕರೆ ಮಾಡಿ ನಮಗೆ ಹಿಂಸೆ ಕೊಡ್ತಾ ಇದ್ದಾರೆ. ಮತ್ತೊಂದು ಕಡೆ ಆರೋಪಿಗಳು ಮಧ್ಯರಾತ್ರಿ ಕರೆ ಮಾಡ್ತಾ ಇದ್ದಾರೆ, ಸಂದೇಶ ಕಳಿಸ್ತಾ ಇದ್ದಾರೆ. ಡಿಸೆಂಬರ್ 28ರ ರಾತ್ರಿ ರಕ್ಷಿತ್ ಅಪರಿಚಿತ ಹುಡುಗರನ್ನ ಕಳಿಸಿದ್ದಾನೆ. ನಾನು ಮನೆಯಲ್ಲಿ ಇಲ್ಲದೆ ಇರುವಂಥ ಸಂದರ್ಭದಲ್ಲಿ ನನ್ನ ಪೋಷಕರಿಗೆ ಬೆದರಿಕೆ ಹಾಕಲಾಗಿದೆ. ಹೀಗೆ ಕಾರುಣ್ಯರಾಮ್ ಕೂಡ ಈಗ ತನಗಾಗ್ತಾ ಇರುವಂಥ ಕಿರುಕುಳ, ಪೊಲೀಸರಿಂದ ಆಗ್ತಾ ಇರುವಂಥ ಹಿಂಸೆ, ಆಮೇಲೆ ಅವ್ರು ಯಾರ್ಯಾರನ್ನ ಪಾರ್ಟಿ ಮಾಡಿದ್ದಾರೆ ಅವರ ವಿರುದ್ಧವಾಗಿ ಬಹಳಷ್ಟು ಆರೋಪಗಳನ್ನು ಮಾಡಿದ್ದಾರೆ. ಕಿರುಕುಳದಿಂದ ನಾನು ಮಾನಸಿಕವಾಗಿ ನೊಂದಿದ್ದೀನಿ, ಇವರಿಂದ ಚಿತ್ರರಂಗದಲ್ಲಿ ಸಾಕಷ್ಟು ಅವಕಾಶಗಳನ್ನು ನಾನು ಕಳೆದುಕೊಂಡಿದ್ದೀನಿ ಅಂತಲೂ ಸಿಸಿಬಿ ಪೊಲೀಸರಿಗೆ ಕೊಟ್ಟಿರುವಂಥ ದೂರಿನಲ್ಲಿ ಕಾರುಣ್ಯರಾಮ್ ಉಲ್ಲೇಖ ಮಾಡಿದ್ದಾರೆ. ಈ ಮೂಲಕ ನನಗೆ ಆರ್ಥಿಕ ನಷ್ಟವನ್ನ ಉಂಟು ಮಾಡಿದ್ದಾರೆ. ಮತ್ತೊಂದು ವಿಚಾರ ಉಲ್ಲೇಖ ಮಾಡಿದ್ದಾರೆ ನೋಡಿ ಅವರು. ಇವ್ರು ಯಾರಿಗೆ ನನ್ನ ಹತ್ರ ದುಡ್ಡು ಕೇಳ್ತೀಯಾರಲ್ಲ, ಇವ್ರುಗಳೇ ನನ್ನ ತಂಗಿಯ ಆನ್ಲೈನ್ ಬೆಟ್ಟಿಂಗ್ ಗೀಳಿಗೆ ಕಾರಣ. ಆರೋಪಿಗಳು ನನ್ನ ತಂಗಿಯನ್ನ ಬೆಟ್ಟಿಂಗಿಗೆ ಇಳಿಸಿ ಬಹಳಷ್ಟು ಮಂದಿ ಯುವಕರುಗಳನ್ನ ಇವರು ಬೆಟ್ಟಿಂಗಿಗೆಲ್ಲ ಇಳಿಸಿ ಹಾಳು ಮಾಡ್ತಿದ್ದಾರೆ. ಕೆಲ ಮುಗ್ಧರಿಗೆ ಅಧಿಕ ಬಡ್ಡಿಗೆ ಹಣ ಕೊಟ್ಟು ಹಿಂಸೆ ಕೊಡ್ತಿದ್ದಾರೆ. ಇವರ ವಿರುದ್ಧ ಕಾನೂನಾತ್ಮಕ ಕ್ರಮ ತೆಗೆದುಕೊಳ್ಬೇಕು ಅಂತ ಮನವಿ ಮಾಡಿದ್ದಾರೆ. ಈಗ ಯಾರು ಇದರಲ್ಲಿ ದೂರುದಾರರಿದ್ರಲ್ಲ, ಕಾರುಣ್ಯರಾಮ್ ಅವರ ತಂಗಿ ವಿರುದ್ಧವಾದಂಥ ದೂರುದಾರರು ಅಥವಾ ಇವ್ರುಗಳನ್ನು ಅವರೆಲ್ಲ ಉಲ್ಲೇಖ ಮಾಡಿದ್ರು, ಕಾರುಣ್ಯರಾಮ್ ಆ್ಯಂಡ್ ಕುಟುಂಬದವ್ರನ್ನ. ಅವ್ರ ವಿರುದ್ಧವಾಗಿಯೇ ಇವರೆಲ್ಲ ಹುಡುಗರನ್ನ ಗೀಳಿಗಿಡಿಸ್ತಾ ಇದ್ದಾರೆ, ಅಧಿಕ ಬಡ್ಡಿಗೆ ಹಣ ಕೊಡ್ತಿದ್ದಾರೆ ಇವ್ರುಗಳನ್ನ ಫಸ್ಟ್ ಇವ್ರ ವಿರುದ್ಧ ಕ್ರಮ ತೆಗೆದುಕೊಳ್ಳಿ ಅಂತ ಕಾರುಣ್ಯರಾಮ್ ದೂರನ್ನ ಕೊಟ್ಟಿದ್ದಾರೆ. ಆ ದೂರಿನಲ್ಲಿ ಏನೇನಿದೆ ಬನ್ನಿ ನೋಡೋಣ. ನನ್ನ ಸಹೋದರಿ ಸಮೃದ್ಧಿ ತನ್ನ ಸ್ನೇಹಿತರ ಮೂಲಕ 2022ರಲ್ಲಿ ಆನ್ಲೈನ್ ಬೆಟ್ಟಿಂಗ್ಗೆ ಇಳಿದ್ಲು. ಈ ವಿಚಾರ ನಮಗೆ ಗೊತ್ತಾಗಿರಲಿಲ್ಲ. ಬೆಟ್ಟಿಂಗ್ಗೆ ಇಳಿದ ಕಾರಣ ಅವಳು ಮೇಕಪ್ ಸ್ಟುಡಿಯೋವನ್ನ ಪ್ರಾರಂಭ ಮಾಡಲಿಲ್ಲ. 2022ರ ಅಂತ್ಯದ ವೇಳೆಗೆ ಬೆಟ್ಟಿಂಗ್ನಲ್ಲೇ ಸುಮಾರು 25 ಲಕ್ಷ ರೂಪಾಯಿಯನ್ನ ಕಳೆದುಕೊಂಡಿದ್ಲು. ನಮಗೆ ತಿಳಿಯದೆ 50ರಿಂದ 60 ಲಕ್ಷ ರೂಪಾಯಿ ಮೌಲ್ಯದ ಕುಟುಂಬದ ಆಭರಣಗಳನ್ನು ಕೂಡ ಮಾರಾಟ ಮಾಡಿದ್ದಾಳೆ. 2023ರ ಸೆಪ್ಟೆಂಬರ್ನಲ್ಲಿ ಆಕೆ ಸ್ನೇಹಿತೆ ಕಪಿಲಾ ಮೂಲಕ ಬೆಟ್ಟಿಂಗ್ಗಾಗಿ ಸಾಲ ಮಾಡಿಕೊಂಡಿದ್ದು ಗೊತ್ತಾಯಿತು. 2023ರಲ್ಲಿಯೇ ನಾವು ಆಕೆಯನ್ನ ಮನೆಯಿಂದ ಹೊರಗೆ ಹಾಕಿದ್ದೇವೆ. ನಮ್ಮ ಕುಟುಂಬದ ಭಾಗ ಎಂಬುದನ್ನೇ ಮರೆತಿದ್ದೇವೆ. ನನ್ನ ಸಹೋದರಿ ಎಲ್ಲಿದ್ದಾಳೆ ಎನ್ನುವುದು ನಮಗೆ ಗೊತ್ತಿಲ್ಲ, ನಮ್ಮ ಸಂಪರ್ಕದಲ್ಲಿಯೂ ಇಲ್ಲ. ನಾನು 2023ರಲ್ಲಿಯೇ ನನ್ನ ಸಹೋದರಿಯ ವಿರುದ್ಧ ರಾಜರಾಜೇಶ್ವರಿ ನಗರ ಪೊಲೀಸರಿಗೆ ದೂರು ನೀಡಿದ್ದೆ. ಈಗ ಆರೋಪಿಗಳು ನನ್ನ ಇಮೇಜ್ಗೆ ಕಳಂಕ ತರೋ ಸಲುವಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಕೆಟ್ಟ ಕಾಮೆಂಟ್ ಹಾಕ್ತಿದ್ದಾರೆ. 10 ದಿನಗಳ ಹಿಂದೆ ಶ್ರೀಮತಿ ಪ್ರತಿಭಾ, ಕಪಿಲಾ ಹಾಗೂ ರಕ್ಷಿತ್ ನನ್ನ ವಿರುದ್ಧ ರಾಜರಾಜೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟಿದ್ದಾರೆ. ನನ್ನ ಸಹೋದರಿ ಪಡೆದ ಸಾಲದಲ್ಲಿ ನಮ್ಮ ಪಾತ್ರ ಇಲ್ಲ ಅಂತ ಗೊತ್ತಿದ್ರೂ ದೂರು ನೀಡಿದ್ದಾರೆ. ರಾಜರಾಜೇಶ್ವರಿ ನಗರ ಪೊಲೀಸರು ನನಗೆ ಮತ್ತು ನನ್ನ ಪೋಷಕರಿಗೆ ಪದೇ ಕರೆ ಮಾಡ್ತಿದ್ದಾರೆ. ಇದು ನಮಗೆ ಮಾನಸಿಕ ಹಿಂಸೆಯಾಗಿದೆ. ಇದಲ್ಲದೆ ಪ್ರಜ್ವಲ್ ಮಧ್ಯರಾತ್ರಿ ಸಂದೇಶಗಳನ್ನು ಕಳುಹಿಸ್ತಾ ಇದ್ದಾರೆ, ಕರೆ ಮಾಡ್ತಾ ಇದ್ದಾರೆ ಮತ್ತು ಜೀವ ಬೆದರಿಕೆ ಹಾಕ್ತಿದ್ದಾರೆ. ರಕ್ಷಿತ್ ಅವರು ಡಿಸೆಂಬರ್ 28, 2025ರಂದು ಸಂಜೆ 4 ಗಂಟೆಯ ಸುಮಾರಿಗೆ ನಾನು ಮನೆಯಲ್ಲಿ ಇಲ್ಲದಿದ್ದಾಗ ನನ್ನ ಮನೆಯ ಬಳಿ ಕೆಲವು ಅಪರಿಚಿತ 3 ಹುಡುಗರನ್ನ ಕಳುಹಿಸಿ ನನ್ನ ಹೆತ್ತವರಿಗೆ ಬೆದರಿಕೆ ಹಾಕಿದ್ದಾರೆ.
ನಾನು ಮಾನಸಿಕ ಹಿಂಸೆಯಿಂದ ಬಳಲ್ತಾ ಇದ್ದೇನೆ. ನನ್ನ ವೃತ್ತಿಯ ಮೇಲೆ ಗಮನ ಹರಿಸೋದಕ್ಕೂ ಸಾಧ್ಯ ಆಗ್ತಿಲ್ಲ. ಹೀಗಾಗಿ ಅನೇಕ ಅವಕಾಶಗಳನ್ನ ಕಳೆದುಕೊಂಡಿದ್ದೇನೆ. ನಾನು ತೀವ್ರ ಆರ್ಥಿಕ ನಷ್ಟಕ್ಕೆ ಒಳಗಾಗಿದ್ದೇನೆ. ಕಾನೂನಿನ ಪ್ರಕಾರ ಆರೋಪಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ನಾನು ವಿನಮ್ರವಾಗಿ ವಿನಂತಿಸ್ತೇನೆ. ಇದು ಕಾರುಣ್ಯರಾಮ್ ಅವರು ಪೊಲೀಸರಿಗೆ ಕೊಟ್ಟಿರುವ ಸಿಸಿಬಿ ಕೊಟ್ಟಿರುವಂತಹ ದೂರಿನಲ್ಲಿ ಉಲ್ಲೇಖ ಮಾಡಿರೋ ವಿಚಾರ.